ಹಾಯ್ ಫ್ರೆಂಡ್ಸ್, ನೋಡಿ KD ಪಿಕ್ಚರ್ ನೀವು ಕೂಡ ನೋಡಿರ್ಬೋದು. ಹಾಗಾದರೆ KD ಚಿತ್ರ ಎಷ್ಟು ಗಳಿಕೆ ಕಂಡಿದೆ, ಹಾಗಾದರೆ ಇವತ್ತಿನ ಕಲೆಕ್ಷನ್ ಎಷ್ಟು, ಹಾಗಾದರೆ ನೋಡಿ ಗುರುವಾರ ರಿಲೀಸ್ ಆದಂತಹ ಈ KD ಚಿತ್ರ ಹಾಗಾದರೆ ಇವತ್ತಿಗೆ ಎಷ್ಟು ಕಲೆಕ್ಷನ್ ಮಾಡಿದೆ, ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟಾಗಿದೆ, ಇಂಡಿಯನ್ ನೆಟ್ ಕಲೆಕ್ಷನ್ ಎಷ್ಟಾಗಿದೆ, ಹಾಗಾದರೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ ನೋಡಿ. KD ಚಿತ್ರ ಪ್ರೇಮ್ ರವರ ಒಂದು ಜೋಗಿ ಪಿಕ್ಚರನ್ನು ಈ ನಿರ್ದೇಶನ ಮಾಡಿದಂತಹ ಪ್ರೇಮರವರು ಕೂಡ ಈ ಒಂದು ಪಿಕ್ಚರನ್ನು ನಿರ್ದೇಶನ ಮಾಡಿದ್ದಾರೆ. ಈ KD ಪಿಕ್ಚರಲ್ಲಿ ನೋಡಿ ಹಲವಾರು ರೀತಿಯ ಸೆಲೆಬ್ರಿಟಿಗಳು ಅಂದರೆ ಪ್ರಭಾವಿ ಇರುವಂತಹ ನಟರು ಕೂಡ ಈ ಒಂದು ಪಿಕ್ಚರಲ್ಲಿ ನಟನೆ ಮಾಡಿದ್ದಾರೆ. ಬಾಲಿವುಡ್ನಿಂದಲೂ ಕೂಡ ಶಿಲ್ಪಾ ಶೆಟ್ಟಿ ಅವರು ಹಾಗೆ ಸಂಜಯ್ ದತ್ ಅವರು ಕೂಡ ಈ ಒಂದು ಪಿಕ್ಚರಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಕರ್ನಾಟಕದಲ್ಲಿರುವಂತಹ ರವಿಚಂದ್ರನ್ ಅವರು, ರಮೇಶ್ ರವರು, ಕಿಚ್ಚ ಸುದೀಪ್ ರವರು ಹಾಗೆ ಈ ಧ್ರುವ ಸರ್ಜಾ ಅವರು ಕೂಡ ಈ ಒಂದು KD ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಧ್ರುವ ಸರ್ಜಾ ನಟನೆಯ ಒಂದು ಪಿಕ್ಚರ್ KD ಚಿತ್ರ ನಿಜವಾಗ್ಲೂ ಎಷ್ಟು ಗಳಿಕೆ ಕಳೆದು, ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಯಾವುದು ಕರೆಕ್ಟ್ ಇದೆ, ಹಾಗಾದರೆ ಫಸ್ಟ್ ಹಾಫ್ ತುಂಬ ಥ್ರಿಲ್ಲಿಂಗ್ ಇದೆಯಾ ಅಥವಾ ಸೆಕೆಂಡ್ ಹಾಫ್ ತುಂಬ ಥ್ರಿಲ್ಲಿಂಗ್ ಇದೆಯಾ, ಹಾಗಾದರೆ ನೋಡೋಣ ಬನ್ನಿ. ನೋಡಿ KD ಪಿಕ್ಚರ್ ಅದರ ಒಂದು ಪಿಕ್ಚರ್ನ ಸಂಪೂರ್ಣವಾದಂಥ ಬಜೆಟ್ ಎಷ್ಟಪ್ಪ ಅಂದರೆ 100 ಕೋಟಿಯಿಂದ 130 ಕೋಟಿ ಮಧ್ಯದಲ್ಲಿ ಈ ಬಜೆಟಲ್ಲಿ ಈ ನಿರ್ಮಾಣ ಮಾಡಿದಂತಹ ಚಿತ್ರ ಯಾವುದು ಅಂದರೆ ಅದು KD ಚಿತ್ರ. ಇದು KVS ಈ ಪ್ರೊಡಕ್ಷನಲ್ಲಿ ಮೂಡಿ ಬಂದಂತಹ ಒಂದು ಈ KD ಚಿತ್ರ. ನೋಡಿ ಈ KD ಚಿತ್ರದಲ್ಲಿ ಧ್ರುವ ಸರ್ಜಾ ಅವರು ಮೇನ್ ನಟನಾಗಿ ಅಭಿನಯವನ್ನು ಮಾಡಿದ್ದಾರೆ. ಖಳನಾಯಕನಾಗಿ ಮತ್ತು ಖಳನಾಯಕಿಯಾಗಿ ಇಲ್ಲಿ ಮುಖ್ಯವಾಗಿ ಶಿಲ್ಪಾ ಶೆಟ್ಟಿ ಮತ್ತು ಸಂಜಯ್ ದತ್ ಅವರು ಈ ಒಂದು ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ನೋಡಿ ಫಸ್ಟ್ ಡೇ ಇದು ವರ್ಲ್ಡ್ ವೈಡ್ ಎಷ್ಟಪ್ಪ ಅಂದರೆ ಟೋಟಲ್ ಆಗಿ ಇಂಡಿಯನ್ ನೆಟ್ ಕಲೆಕ್ಷನ್ ಇವತ್ತಿಗೂ 14.47 ಕ್ರೋರ್ ಅಂದರೆ 14 ಕೋಟಿ 47 ಲಕ್ಷದ ಹಣವನ್ನು ಗಳಿಸಿದೆ. 14 ಕೋಟಿ 47 ಲಕ್ಷ ಹಣವನ್ನು ಗಳಿಸಿದೆ. ಹಾಗಾದರೆ ವರ್ಲ್ಡ್ ವೈಡ್ ಕ್ರಾಸ್ ಕಲೆಕ್ಷನ್ ಎಷ್ಟಾಗಿದೆ ಇವತ್ತಿಗೆ KD ಚಿತ್ರ ರಿಲೀಸ್ ಆಗಿ ಟೋಟಲ್ ಆಗಿ ಇವತ್ತು ಗುರುವಾರ ಟೋಟಲ್ ಆಗಿ 8 ದಿನ, ಇವತ್ತಿಗೆ 8 ದಿನ ಆಯಿತು. ಹಾಗಾದರೆ ವರ್ಲ್ಡ್ ವೈಡ್ ಎಷ್ಟಾಗಿದೆ ಅಂದರೆ 16 ಕೋಟಿ 83 ಲಕ್ಷ ಹಣವನ್ನು ಗಳಿಕೆ ಕಂಡಿದೆ. ಇವತ್ತಿಗೆ ಒಂದು ವಾರದಲ್ಲಿ KD ಚಿತ್ರ ಗಳಿಕೆ ಕಂಡಂತಹ ಟೋಟಲ್ ಹಣ ಮಣಿ ಎಷ್ಟು ಅಂದರೆ 16 ಕೋಟಿ 83 ಲಕ್ಷವನ್ನು ಹಣವನ್ನು ಗಳಿಸಿದೆ. ಆದರೂ ಇನ್ನೂ ಕೂಡ ಮುಂದೆ ಹೋಗ್ತಾ ಇದೆ. ಇನ್ನೂ ಕೂಡ ಹಿಟ್ ಆರ್ ಫ್ಲಾಪ್ ಅಂದರೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ ಫಸ್ಟ್ ಹಾಫ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ, ಸೆಕೆಂಡ್ ಹಾಫ್ ಥ್ರಿಲ್ಲಿಂಗ್ ಕೊಡ್ತದೆ. ಫಸ್ಟ್ ಹಾಫ್ದಲ್ಲಿ ಪ್ರೇಮ್ ಜೋಗಿ ಅವರು ಎಲ್ಲೋ ಎಡವಿದ್ದಾರೆ ಅನಿಸ್ತದೆ, ಸ್ವಲ್ಪ 50% ಇದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಮಾತ್ರ 100ಕ್ಕೆ 95% ಒಳ್ಳೆ ಥ್ರಿಲ್ಲಿಂಗ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫಿಗೆ ಮಾತ್ರ ಸಖತ್ತಾಗಿರುವಂತಹ ಥ್ರಿಲ್ಲಿಂಗ್ ಕೊಟ್ಟಿದ್ದಾರೆ. ನೀವು ಥಿಯೇಟರಿಗೆ ಹೋಗಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಓಕೆ, ನಮ್ಮ ಒಂದು ಕರ್ನಾಟಕದ ಒಂದು ನಟರಿಗೆ ಕೂಡ ನಾವು ಎಲ್ಲರೂ ಕೂಡ ನಾವು ಸಾಥ್ ಕೊಡೋಣ. ನಮ್ಮ ಕನ್ನಡದ ಚಿತ್ರಗಳನ್ನು ನಾವು ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡದ ಒಂದು ಹೆಮ್ಮೆಯನ್ನು ನಾವು ಬೆಳೆಸೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್